ಈ ಕಾಡು ಇವುಗಳನ್ನು ನೋಡ್ತಾ ಇದ್ರೆ ಈ ಇದ್ರಲ್ಲಿರೋ ಸುಖ ಆ ಶ್ರೀಮಂತಿಕೆಯಲ್ಲಿ ಹೇಗೆ ಬರಬೇಕು? ಒಂಟಿಯಾಗಿ ಅರಣ್ಯದಲ್ಲಿ ಯಾರ ದಾರಿ ಕಾಯುತ್ತಿದ್ದೀಯಾ? ಮನಸ್ಸಿಗೆ ಬೇಸರವಾಗಿತ್ತು, ಅದಕ್ಕೆ ಸ್ವಲ್ಪ ಕಾಡು ಸುತ್ತಾಡ್ಕೊಂಡು ಹೋಗಿಕೊಂಡು ಬಂದೆ. ಯಾರ ದಾರಿ ನಾನಾಗಿ ಕಾಯ್ಬೇಕು? ದೀಪ, ಯಾರಾದ್ರೂ ಬಾಯ್ ಫ್ರೆಂಡ್ ಇರ್ಬೋದಲ್ಲ? ವಿಕ್ರಮ್, ಕಂಡ ಹುಡುಗರ ಜೊತೆ ಚಕ್ಕಂದ ಆಡ್ಬೇಕು. ನಾನೇ ಲಕ್ಷಗತ್ತ ಹೆಣ್ಣಲ್ಲ. ನೀನಿಗೆ ಬಂದ ಕಾರಣ ಕೇಳಲು ತುಂಬಿ ತುಳುಕುತ್ತಿರುವ ನಿನ್ನಂತ ಚಂದದ ಕೆಲವರಿಗೆ ಅಂದದ ಮಾತಿನ ಮಲ್ಲಿಗೆ ಮುಡಿಸಿ ತುಂಬಿ ಹೀರಲು ಬಂದಿರುವೆ ನಾಯಕನಾಗಿ. ಚಾಂಡಲ, ಕಾಡಿನ ದಾರಿಗೆ ಒಂಟಿಯಾಗಿ ಬಂದ ಹೆಣ್ಣಿಗೆ ಈ ರೀತಿ ಮಾತನಾಡ್ತಾ ಇದ್ದಾರಾ? ನೀನು ಮನುಷ್ಯನಲ್ಲ, ನಾಚಬೇಕು. ನಾಚಿಕೆ ಮಾನಕ್ಕೆ ಅಸಹ್ಯ ಪಟ್ಟು ನೇಣು ಹಾಕಿಕೊಂಡ್ರೆ ಜೀವ ಹೋಗುತ್ತದೆ. ನಾಚಿಕೆಗೆ ಅಸಹ್ಯ ಪಡೆದ ನಿನ್ನಂತ ಚಲನಚಿತ್ರ ಮೇಲೆ ದೇಹ ಸವಿದರೆ ಸುಖ ಸಿಗುತ್ತದೆ. ಒಂಟಿಯಾಗಿದ್ದರೆ ಏನಿದೆ ಸುಖ ಜೀವನದಲ್ಲಿ? ಕಾಮುಕ, ಈ ರೀತಿ ಹೊಲಸು ಶಬ್ದ ಮಾತಾಡಿದ್ರೆ ನಿನ್ನ ನಾಳೆಯ ಕತ್ತು ಸಾಕ್ತೆ. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದಿಟ್ಟು ಬಂದು ನೀ ನನ್ನನ್ನು ಮುಟ್ಟಲು ಬಂದ್ರೆ ನನ್ನ ಕಾಲದ ಚಪ್ಪಲಿ ನಿನ್ನ ಕೆನ್ನೆಗೆ ಬರುತ್ತೆ. ವೀರನಾದ ನನಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ನಿನ್ನ ರುಂಡ ಕಡ್ದು ನಮ್ಮೂರ ಅಗಸಿ ಬಾವಿ ತೋರಣ ಕಟ್ತಾರೆ. ನನಗೆ ಎಚ್ಚರ ಹೊಚ್ಚು ಹೆಣ್ಣೆ, ನಿನ್ನನ್ನ ಬಡಪಾಯಿಗೆ ಹೆದರುವ ಬೆಪ್ಪನಾನಲ್ಲ. ಸುಮ್ಮನೆ ನನ್ನ ಕಾಮದ ಕಿತ್ತ ನೆತ್ತಿಗೆ ಇರುವ ಮುಂಚೆ ಮೈಯಲ್ಲಿರುವ ಬಟ್ಟೆಯನ್ನು ಬೆಚ್ಚಿ ಸುಖ ಕುಡಿವೆಯೋ ಅಥವಾ ಶೀಲ ಕಳೆದುಕೊಂಡು ಪ್ರಾಣ ಬಿಡುವೆಯೋ ವಿಚಾರಿಸು. ಹಾಗಿದ್ರೆ ಮಕ್ಕಳಲ್ಲಿ ಬಂದು ಸುಖ ಕೊಡ್ತಾ ಅಂತ ಡಿ ತಿಳ್ಕೊಂಡಿದ್ಯಾ? ಮಿಸ್ಟರ್ ವಿಕ್ರಮ್, ಈ ದೇಹ ಮೊದಲು ಪ್ರವೇಶ ಮಾಡಿದ್ದು ನನ್ನ ತಾಯಿ. ಅದನ್ನು ಬಿಟ್ರೆ ನಾನು ಕಟ್ಟಿಕೊಳ್ಳುವ ನನ್ನ ಗಂಡನಿಗೆ ಮಾತ್ರ. ನಿನ್ನಂತ ನೀಚನಿಗೆ ಪ್ರವೇಶವೇ ಇಲ್ಲ. ದೀಪ, ಕಾಮದ ಬಯಕೆಯನ್ನು ತೀರಿಸಿಕೊಳ್ಳಲು ಬಂದಿರುವ ಈ ಉಪಕಳ ನಾಯಕನ ಮಾತಿಗೆ ಮಂಟಪ ಕಟ್ಟುತ್ತಿರುವೇನೆ. ಲೇ ವಿಕ್ರಮ್, ದ್ರೌಪದಿಯ ಸೀರೆ ಹಿಡಿದ ಆ ದುಶಾಸನ ಗತಿ ಏನಾಯ್ತು? ಅದರಂತೆ ಅವಳ ಮಾನ ಕಾಪಾಡಿದ್ದು ಶ್ರೀಕೃಷ್ಣ ಪರಮಾತ್ಮ. ನೀ ನನ್ನನ್ನು ಮುಟ್ಟಲು ಬಂದ್ರೆ ನನ್ನನ್ನು ಕಾಪಾಡೋದಕ್ಕೆ ಈ ಸಮಾಜದಲ್ಲಿ ಬಂದೇ ಬರ್ತಾರೆ. ಸತ್ತರು ಸುಳಿವೆ ಇಲ್ಲದಿರುವ ಈ ಕಾಡಿನಲ್ಲಿ ನಿನ್ನನ್ನೆಲ್ಲರೂ ಬಂದು ಕಾಪಾಡ್ತಾರೆ. ದೀಪ,
ಮಿನುಕುತ್ತಿರುವ ಈ ನಿನ್ನ ಸೌಂದರ್ಯವನ್ನು ನನಗರ್ಪಿಸುವ. ಒಂಟಿಯಾಗಿ ಬಂದ ಹೆಣ್ಣಿಗೆ ಈ ರೀತಿ ಮಾತುಗಳು ಆಡ್ತಾ ಇದ್ದೀರಾ? ಈ ಭಾರತ ನಾರಿಯರು ಎದ್ದು ಬಂದು ನಿನ್ನ ಎದೆಗುದಿಯುತ್ತಾರೆ, ಎಚ್ಚರದಿಂದ ಮಾಡ್ತಾರೆ. ಭಾರತದ ನಾರಿಯೇ, ಎಲ್ಲಿದ್ದಾರೆ ದೀಪ ಈ ಸಮಾಜದಲ್ಲಿ ಭಾರತದ ನಾರಿ ಗರತಿಯರು? ಅಡವಿಗೆ ಹೋಗಿ ಕಟ್ಟಿಗೆ ತರುವ ನೆಪ ಮಾಡಿ ಮೆಂಡನೊಂದಿಗೆ ಸುಖ ಅನುಭವಿಸಿ ಬರುವ ಗೆಳತಿಯರಿಷ್ಟಲ್ಲ ಈ ನಿನ್ನ ಹಾಳು ಸಮಾಜ. ದೇವರಂತ ಗಂಡ ಮುತ್ತಿನಂತ ಮಕ್ಕಳಿದ್ದರು. ಅಲ್ಪ ಸುಖಕ್ಕಾಗಿ ಮತ್ತೊಬ್ಬರ ಜೊತೆ ಓಡಿ ಹೋಗುವ ಹೇಸಿ ಅನುಭವಿಸಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಪಟ್ಟಣದಲ್ಲಿ ಕಲಿಕೆಯನ್ನೊಂದು ತಂದೆ ತಾಯಿಗೆ ಸುಳ್ಳು ಹೇಳಿ ತಾ ಬಯಸಿದ ಹುಡುಗನೊಂದಿಗೆ ನಾರ್ಜಲ್ಲಿ ಸುಖ ಅನುಭವಿಸಿ ಬರುವ ಗರತಿಯರಿಷ್ಟಲ್ಲ ಈ ನಿನ್ನ ಹಾಳು ದುನಿಯಾದಲ್ಲಿ. ಹೀಗಿರುವಾಗ ಯಾವ ಕಡೆಯಿಂದ ಎದ್ದು ಬಂದು ನನ್ನೆದಿಗೆ ಒಗಿತಾರೆ ದೀಪ ಈ ನಿನ್ನ ಭಾರತದ ಗರತಿಯರು? ನಿಜ, ಭಾರತ ನಾರಿಗೆ ಈ ರೀತಿ ಹೀಯಾಗಿ ಮಾತಾಡ್ತಾ ಇದ್ದೀರಾ? ನಿನ್ನ ತಾಯಿ ಕೂಡ ಒಂದು ಹೇಳು, ಮಾತು ಮಾಡಬೇಡ. ದೀಪ, ಈ ನಿನ್ನ ಮುದ್ದಾದ ಮಾತನ್ನು ಕೇಳಲು ನನಗೆ ಸಮಯವಿಲ್ಲ. ಸುಮ್ಮನೆ ನನ್ನ ಕಾಮದ ಪೆತ್ತ ನೆತ್ತಿಗೆ ಇರುವ ಮುಂಚೆ ಒಯ್ಯಲ್ಲಿರುವ ಬಟ್ಟೆಯನ್ನು ಬಿಚ್ಚಿ ಸುಖ ಕೊಡುವೆಯೋ ಅಥವಾ ಅರಬೆತ್ತಲೆ ಮಾಡಿ ಹೊತ್ತೊಯ್ಯಲು? ಒಂಟೆಯಾಗಿ ಸಿಕ್ಕಿರುವ ಹೆಣ್ಣಿನ ಮೇಲೆ ಕಾಮದ ಕಣ್ಣಿಟ್ಟು ಕಾಮ ತೀರಿಸಿಕೊಳ್ಳಲು ನಾಚಿಕೆ ಆಗುವುದಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ಇನ್ಸ್ಪೆಕ್ಟರ್, ಅಧಿಕಾರವಿದೆಯನ್ನು ಕಂಡವರ ಮೇಲೆ ಕೈ ಮಾಡಿ ನಿನ್ನ ಪೌರುಷವನ್ನು ನನ್ನ ಮುಂದೆ ತೋರಿಸಬೇಡ. ಸುಮ್ಮನೆ ಬಂದವರಿಗೆ ಸುಂಕವಿಲ್ಲದೆ ಹೊರಟು ಹೋಗು. ಹಾಗೆ ಬಂದು ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ವಿಕ್ರಮ್. ಹೆಣ್ಣಿನ ಬಗ್ಗೆ ತಿಳುವಳಿಕೆ ಹೇಳಿ, ಪಾಪ ಪುಣ್ಯದ ಬಗ್ಗೆ ಅರಿವು ಮೂಡಿಸಿ, ದಾನ ಧರ್ಮ ಕರ್ಮದ ಬಗ್ಗೆ ಅರಿವು ಮೂಡಿಸಲು ಬಂದಿರುವ ನಿಮ್ಮಂತ ಕೆಟ್ಟ ವರ್ಗಗಳಿಗೆ ದಾನ ಧರ್ಮ ಪಾಪ ಪುಣ್ಯ ಧರ್ಮವನ್ನು ತಿಳಿಸಿ ನಡೆಯುವ ನಿನ್ನಂತ ಬಡ ಭಿಕಾರಿಗಳಿಗೆ ನಿಂದಬೇಕು ಶ್ರೀಮಂತಿಕೆ ಎಂಬ ಸಿರಿತನ. ಯಾವನಿಗೆ ಬೇಕ ಮಗರೇ ಆ ಶ್ರೀಮಂತಿಕೆ ಎಂಬ ಸಿರಿತನ? ತುತ್ತು ಅನ್ನ ಕುಡಿಯಲು ತೋಬಲದಲ್ಲಿ ಶಕ್ತಿ ಇದ್ದರೆ ಸಾಕು ಮಗನೇ, ಈ ಭೂತಾಯಿ ಕೊಟ್ಟೆ ಕೊಡ್ತಾವೆ ಮುಕ್ತಿ. ಇನ್ಸ್ಪೆಕ್ಟರ್, ಬಾಕಿ ಬಟ್ಟೆ ಧರಿಸಿದೀವಿ ಅನ್ನೋ ಒಂದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿಂದ ಹೊರಟು ಹೋದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಲೇ ಮಗನೇ, ಶ್ರೀಮಂತಿಕೆ ಇದೆ ಎಂಬ ಕಾರಣಕ್ಕೆ ಸೊಕ್ಕಿನಿಂದ ಮಾತನಾಡಿದರೆ ಮಗನೇ ಎನ್ಕೌಂಟರ್ ಮಾಡಿ ಬೀಸಾಕಿ ಬಿಡ್ತೇನೆ. ಇನ್ಸ್ಪೆಕ್ಟರ್, ನಿನ್ನ ಬಂದೂಕಿಗೆ ಹೆದರುವ ದಪ್ಪ ನಾನಲ್ಲ. ಮಿಸ್ಟರ್ ವಿಕ್ರಮ್, ಅಧಿಕಾರವಿದೆ ಎಂದು ಪೌರುಷವನ್ನು ತೋರಿಸಿರುವ ನನ್ನ ಮೇಲೆ ಮೈಯಲ್ಲಿರುವ ಬಟ್ಟೆಯನ್ನು ಬೆಚ್ಚಿ ಕಂಬಿ ಎರಿಸುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ವಿರಾಟ್ ವಿಕ್ರಮನೇ ಅಲ್ಲ. ಬರ್ತೀನಿ ದೀಪ. ಹೋಗು, ನೀನಾಡುವ ಆ ಭಯದ ಮಾತಿಗೆ ನೆನೆಸಿಕೊಳ್ಳಲು ನಾನೇನು ಬೆಪ್ಪನಲ್ಲ. ಹೀಗೇಕೆ ಒಂಟೆಗೆ ಸುತ್ತಾಡುತ್ತೀರಿ ಇಲ್ಲಿ? ನೋಡಿ, ಮನೇಲಿ ಕುಳಿತು ತುಂಬಾ ಬೇಸರವಾಗಿತ್ತು, ಅದಕ್ಕೆ ಈ ಕಾಡು ಸುತ್ತಾಡ್ಕೊಂಡು ಹೋಗ್ಬೇಕು ಅಂತ ಬಂದೆ. ಅಷ್ಟರಲ್ಲಿ ಆ ಕಾಮಕನ ಕೈಯಲ್ಲಿ ನಾನು ಸಿಕ್ಬಿದ್ದೆ. ಸಮಯಕ್ಕೆ ಸರಿ ಬಂದು ನೀವು ನನ್ನ ಮಾನವನ್ನು ಕಾಪಾಡಿದ್ರಲ್ಲ, ಈ ನಿಮ್ಮ ಉಪಕಾರವನ್ನು ನಾನು ಹೇಗೆ ಮಾಡುವುದು? ಅಂತ ದೊಡ್ಡತೆಗೆ ನಾನು ನನ್ನ ಡ್ಯೂಟಿಯನ್ನು ಮಾಡ್ತೇನೆ ಅಷ್ಟೇ. ಎಲ್ಲಿ ಅನ್ಯಾಯ ಅಧರ್ಮ ಅಡಗಿರುತ್ತದೋ ಅಲ್ಲಿ ಪ್ರದೀಪ ಇರುತ್ತಾನೆ. ನಡೆಯಿರಿ, ನಿನ್ನನ್ನು ನಾನು ಮನೆಯವರೆಗೂ ಬಿಟ್ಟು ಬರುತ್ತೇನೆ.
ಕಣ್ಣಂಚಲ್ಲಿ ನೀರು ಏನಾಯ್ತು? ಅಣ್ಣ ಏನಾಯ್ತಮ್ಮ, ಏನಾಯ್ತು? ಅಣ್ಣ, ನಾನು ಕಾಡಿಗೆ ಅಂತ ಸುತ್ತಾಡೋದಕ್ಕೆ ಹೋಗಿದೆ. ಆದ್ರೆ ಒಬ್ಬ ಕಾಮುಕ ಬಂದು ನನ್ನ ಶೀಲ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಸಮಯಕ್ಕೆ ಸರಿಯಾಗಿ ದೇವರು ಹಾಗೆ ಬಂದು ಇವರು ನನ್ನ ಮಾನವನ್ನೇ ಕಾಪಾಡಿದ್ರು. ಸರ್, ನನ್ನ ತಂಗಿಯ ಮಾನ ಪ್ರಾಣ ಕಾಪಾಡಿದ ದೇವರು ಸರ್, ನೀವು ದೇವರು. ಅಂತ ದೊಡ್ಡದಕ್ಕೆ ನಾನು ಡ್ಯೂಟಿಯನ್ನು ಮಾಡಿದ್ದೇನೆ ಅಷ್ಟೇ. ಈ ತರ ಒಂಟೆಯಾಗಿ ನಿಮ್ಮ ತಂಗಿಯನ್ನು ಬಿಡಬಾರದು. ನೋಡಮ್ಮ ದೀಪ, ಹೀಗೆ ಒಂಟಿಯಾಗಿ ತಿರುಗಾಡಿದ್ರೆ ನೀಚ ಕಾಮುಕರ ಕಣ್ಣು ನಿನ್ನ ಮೇಲೆ ಬೀಳುತ್ತೆ ಅಂತ ಎಷ್ಟೋ ಸಾರಿ ಹೇಳಿದರೂ ನೀನು ನನ್ನ ಮಾತನ್ನು ಕೇಳಲೇ ಇಲ್ಲ. ಆದ್ರೆ ಇವರು ಸರಿಯಾದ ಸಮಯಕ್ಕೆ ಬರದೇ ಇದ್ರೆ ನಿನ್ನ ಪರಿಸ್ಥಿತಿ ಈಗ ಏನಾಗುತ್ತಿತ್ತು ಎಂದು ವಿಚಾರಿಸಿದೀಯಾ? ಆಯ್ತು ಅಣ್ಣ, ಇನ್ನು ಮುಂದೆ ನೀವೇನ್ ಹೇಳಿದ್ರು ಅದನ್ನೇ ನಾನು ಕೇಳ್ತೀನಿ. ಹಾಗಾದ್ರೆ ನನ್ನ ಸ್ನೇಹಿತನ ಮಗ ವಿಶ್ವನಾಥ್ನವರು ಬಡವರಾದ್ರು ಗುಣದಲ್ಲಿ ಒಳ್ಳೆಯವರು. ಅವರಿಗೂ ನಿನಗೂ ಒಳ್ಳೆಯ ಜೋಡಿ. ಹಾಗೆ ಆಗಲಿ. ಯಾಕೆ ಒಳ್ಳೆಯ ಮಂತ್ರಕ್ಕೆ ಮದುವೆ ಮಾಡಿಕೊಡಲು ಬಿಡಬಾರದೆ? ಅಂತ ದೊಡ್ಡ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸುವ ಯೋಗ್ಯತೆ ಏನಿದೆ ಸರ್? ಈ ಬಡವರ ಶ್ರೀಮಂತಕ್ಕೆ ಬಡತನ ಎಂಬುದು ಮಧ್ಯಾಹ್ನದ ಬಿಸಿಲಿದ್ದ ಹಾಗೆ. ಇರಲಿ, ನೀವು ನಿಮ್ಮ ತಂಗಿಯನ್ನು ಕರ್ಪೂರದ ಗೊಂಬೆ ತರ ಇದ್ದಾಳೆ, ಅವಳನ್ನು ಒಳ್ಳೆಯ ಮಂತ್ರಕ್ಕೆ ಏಕೆ ಮದುವೆ ಮಾಡಿ ಕೊಡಬಾರದು? ಸರ್, ನೀವು ಹೇಳುತ್ತಿರುವುದು ದ್ವಾಪರ ಯುಗ, ಈಗ ನಡೆಯುತ್ತಿರುವುದು ಈ ಕಲಿಯುಗ. ಈ ಕಲಿಯುಗದಲ್ಲಿ ಸಂಬಂಧಿಕೆ ಬೆಳೆಸಬೇಕಾದ್ರೆ ಮೊದಲು ವರದಕ್ಷಿಣೆ ಕೇಳ್ತಾರೆ. ಅವರು ಕೇಳುವ ವರದಕ್ಷಿಣೆ ನಾನು ಕೊಡುವ ಬಿಡಿಗಾಸಿಗೆ ಸಂಬಂಧ ಹೊಂದಲು ಹೇಗೆ ಸಾಧ್ಯ ಸರ್? ಸಂಬಂಧ ಒಂದಾಗುತ್ತದೆ, ಆದರೆ ನೀವು ಒಪ್ಪಿದರೆ ಮಾತ್ರ. ಸರ್, ನನ್ನ ತಂಗಿಯ ಬಾಳು ಸುಖಕರವಾಗಿರುತ್ತೆ ಅಂದ್ರೆ ನಾನು ಖಂಡಿತ ಒಪ್ಕೋತೀನಿ. ಹೇಳ್ತಾರೆ ಅದೇನಂತ. ನೀವು ಒಪ್ಪಿದರೆ ನಿಮ್ಮ ತಂಗಿಯನ್ನು ನಾನು ಮದುವೆಯಾಗುತ್ತೇನೆ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ನಾವು ಬಡವರು, ನೀವು ಶ್ರೀಮಂತರು. ಶ್ರೀಮಂತರಾದರೆ ಏನಾಯ್ತು? ನಮ್ಮ ಮೈಯಲ್ಲಿ ಇರುವುದು ರಕ್ತ, ನಿಮ್ಮ ಮೈಯಲ್ಲಿ ಇರುವುದು ಒಂದೇ ರಕ್ತ, ತಿನ್ನುವ ಅನ್ನವೂ ಒಂದೇ. ಈ ಬಡತನ ಶ್ರೀಮಂತ ಅನ್ನುವುದು ಭೇದ ಭಾವ ಏಕೆ? ನೀವು ಒಪ್ಪಿದರೆ ಸಾಕು, ನಾನು ನಿಮ್ಮ ತಂಗಿಯನ್ನು ಮದುವೆಯಾಗ್ತೇನೆ. ಒಪ್ಪಿಗೆ ಇದೆ ಸರ್. ಹಾ, ತಂಗಿ ದೀಪ, ಇವರನ್ನು ಸಾಹೇಬ್ರನ್ನು ಮನೆಗೆ ಕರೆದುಕೊಂಡು ಹೋಗು. ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಹಾಗೆ ಅಣ್ಣ. ದೀಪ, ಪ್ರೀತಿ ವಾಸನೆ ತುಂಬಿರುವ ನಿನ್ನಂತ ಹೆಣ್ಣನ್ನು ಮದುವೆಯಾಗುವುದು ನನ್ನ ಭಾಗ್ಯ. ನಿಮ್ಮಂತ ಪುಣ್ಯವಂತರ ಕೈ ಹಿಡಬೇಕಾದ್ರೆ ನಾನು ಕೂಡ ಅದೃಷ್ಟ ಮಾಡಿದೆ. ಬನ್ನಿ, ಮಾತಾಡ್ತಾ ಹೋಗಿ ಹೋಗೋಣ. ದೀಪ, ಇದೇ ಈ ಸಂತೋಷದ ಸಮಯದಲ್ಲಿ ಒಂದು ಹಾಡಬಾರದೇ ನನ್ನ ರಾಣಿಯಾಗಿ? ಹಾಗೆ ನಿಮ್ಮ
ದಶರಥಂತೆ ಧರಣಿಯ ಹಸಿರಂತೆ